ರಕ್ಷಣಾ ತಜ್ಞ ಗಿರೀಶ್ ಲಿಂಗಣ್ಣ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಗಿರೀಶ್ ಲಿಂಗಣ್ಣ ಅವರೇ, ಎಷ್ಟರ ಮಟ್ಟಿಗೆ ಇವತ್ತು ಭಾರತ ಸ್ವಾವಲಂಬಿ ಆಗಿದೆ? ಕಳೆದ ದಶಕಕ್ಕೆ ಹೋಲಿಸಿದರೆ ಈ ದಶಕದಲ್ಲಿ, ಈ ಡೆಕೆಡಲ್ಲಿ ಎಷ್ಟರ ಮಟ್ಟಿಗೆ ನಾವು ಈ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಇರಬಹುದು ಅಥವಾ ಟೆಕ್ನಾಲಜಿ ವಿಚಾರದಲ್ಲಿ ಇರಬಹುದು, ಎಷ್ಟರ ಮಟ್ಟಿಗೆ ಸ್ವಾವಲಂಬಿ ಆಗಿದ್ದೀವಿ? ಈಗ ಏನ್ ಹೇಳ್ಬೋದು ಅಂದ್ರೆ, ಇದಕ್ಕೆ ಮಾನದಂಡ ಅಂತ ಏನೂ ಇಲ್ಲ. ಎಷ್ಟು ಮಟ್ಟಿಗೆ ಸ್ವಾವಲಂಬಿ ಆಗಿದ್ದೀವಿ, ಎಷ್ಟು ಪರ್ಸೆಂಟೇಜ್ ಉತ್ತಮವಾಗಿದ್ದೀವಿ ಅಂತ. ಬಟ್ ನಾನೇನ್ ಹೇಳ್ಬಲ್ಲೆ ಅಂದ್ರೆ, ನಾವು ನಿಜವಾಗ್ಲೂ ಇಂಪ್ರೂವೈಸ್ಡ್ ಆಗಿದ್ದೀವಿ. ಈಗ ಅಮೆರಿಕ ಕಂಪೇರ್ ಮಾಡ್ತಿರೋ ಇಲ್ಲ ಇದಕ್ಕೆ ಕಂಪೇರ್ ಮಾಡ್ತಿರೋ, ಅಲ್ಲಿ ಕಂಪೇರ್ ಮಾಡ್ಕೊಳ್ಳೋದು ಬೇಡ. ಬಟ್ ನಾವು ಹಿಂದೆ ಇರೋಕ್ಕಿಂತ ಅತಿ ಹೆಚ್ಚು ಉತ್ತಮವಾಗಿದ್ದೀವಿ, ಉತ್ತಮವಾಗ್ತಿದ್ದೀವಿ ಅಂತ ಹೇಳ್ಬೋದು ಅಷ್ಟೇ ನಾನು. ಓಕೆ ಗಿರೀಶ್ ಸರ್, ಯಾವುದು ನಾವು ಫೇಸ್ ಮಾಡ್ತಾ ಇರೋ ಮೇಜರ್ ಚಾಲೆಂಜ್ ಏನು ನಮ್ಗೆ ರಕ್ಷಣಾ ವಲಯದಲ್ಲಿ? ಈಗ ಫಸ್ಟ್ ನೋಡಿ, ಈಗ ನಮ್ಮಲ್ಲಿ ಇದ್ದಿದ್ದಂತ ವಾಯು ಬಲ ಅಂದ್ರೆ ನಮ್ಮ ಏರ್ಫೋರ್ಸ್ ಅಲ್ಲಿ ನಾವು ಇದುವರೆಗೂ ನಾವು ಬೇರೆಯವರ ಮೇಲೆ ಅವಲಂಬಿತವಾಗಿದ್ವಿ ಏರ್ಕ್ರಾಫ್ಟ್ ಬಗ್ಗೆ. ಈಗ ಮಿಗ್ ತಗೊಳ್ಳಿ, ಸುಖಾಯ್ ತಗೊಳ್ಳಿ, ರಷ್ಯಾ ಮೇಲೆ ಆಗಿದ್ವಿ. ಮಿರಾಜ್ ತಗೊಂಡು ಫ್ರಾನ್ಸ್ ಮೇಲೆ ಆಗಿದ್ವಿ. ರಫೇಲ್ ಅಂತ ತಗೊಂಡ್ರೆ ಅದು ಫ್ರಾನ್ಸ್ ಮೇಲೆ ಡಿಪೆಂಡ್ ಆಗಿದ್ವಿ. ಈಗ ನಾವೇ ತೇಜಸ್ ಅನ್ನೋ ಒಂದು ಏರ್ಕ್ರಾಫ್ಟ್ ನ ತಯಾರಿಸಬಲ್ಲ ಅಂತ ಶಕ್ತಿ ನಾವು ಪ್ರದರ್ಶನ ಮಾಡಿದೀವಿ. ಅಫ್ಕೋರ್ಸ್ ಇಂಜಿನ್ ಒಂದು ನಾವು ಇನ್ನೂ ಆಮದು ಮಾಡ್ಕೋತಾ ಇದೀವಿ, ಅದರಲ್ಲೂ ಬಹಳ ಮುಂದೆ ಹೆಜ್ಜೆ ಹೋಗ್ತಾ ಇದೀವಿ ಡೆವಲಪ್ಮೆಂಟ್ಗೆ. ಸೊ ನಾವೇ ಒಂದು ಏರ್ಕ್ರಾಫ್ಟ್ ಮಾಡುವಂತ ಒಂದು ಸ್ಟೇಜಿಗೆ ಬಂದಿದ್ದೀವಿ. ಇದಲ್ದೇನೆ ಈಗ ಅಮ್ಕ ಅಂತ ನೆಕ್ಸ್ಟ್ ಜನರೇಷನ್ 5ನೇ ತಲೆಮಾರಿನ ಜನರೇಷನ್ ಏರ್ಕ್ರಾಫ್ಟ್ ಮಾಡಕ್ ಹೊರಟಿದೀವಿ. ಇದು ಕೆಲವಾರು ಬರೇ 4 ದೇಶಗಳು ಮಾತ್ರ ಮಾಡಿದವು ಇದುವರೆಗೂ ವರ್ಲ್ಡ್ ಅಲ್ಲಿ. ಈಗ 5ನೇದು ಭಾರತೀಯ ಆಗತ್ತೆ. ಇದನ್ನಲ್ದೆ ಈಗ ನೆನ್ನೆ ನೋಡಿದ್ರಿ, ಅಗ್ನಿ 5 ಒಂದು ಮಿಸೈಲ್ ಮಲ್ಟಿ ಹೆಡ್ಸ್ ಅಂದ್ರೆ ಒಂದು ಮಿಸೈಲ್ ಹೊಡೆದ್ರೆ 5-6 ಟಾರ್ಗೆಟ್ ಹೊಡಿಬಹುದು. ಆ ತರ ಮಿಸೈಲು ನೆನೆ ಲಾಂಚ್ ಮಾಡಿ ಪ್ರೂವ್ ಮಾಡಿದೀವಿ. ಸೊ ಈ ತರ ಅನೇಕ ಸೆಲ್ಫ್ ಆಗಿ ಉತ್ಪಾದನೆ ಮಾಡಿ ನಮ್ಮ ಶಕ್ತಿ ಏನು ಅಂತ ವಿಶ್ವಕ್ಕೆ ತೋರಿಸ್ತಾ ಹೋಗ್ತಾ ಇದೀವಿ. ಇದು ಇನ್ನೂ ಅತಿ ಹೆಚ್ಚು ಬೆಳವಣಿಗೆ ಅಂತ ಖಂಡಿತ ಆಗುತ್ತೆ. ಈಗಾಗ್ಲೇ ಬೆಳವಣಿಗೆ ಆಗ್ತಾ ಇದೆ, ಬಟ್ ಅತಿ ಹೆಚ್ಚು ಬೆಳವಣಿಗೆ ಆಗುತ್ತೆ ಇನ್ನು ಮುಂದೆ. ಈವನ್ ಈಗ ಏರ್ಕ್ರಾಫ್ಟ್ ಕ್ಯಾರಿಯರ್ ನೋಡ್ಬೋದು, ವಿಕ್ರಾಂತ್ ಮಾಡಿದ್ವಿ, ಅದನ್ನು ಶುರು ಮಾಡಿದೀವಿ. ಈಗ ಸಬ್ಮರೀನ್ಗಳು ಶುರು ಮಾಡಿದೀವಿ. ಎಲ್ಲಾ ತರದ್ರಲ್ಲೂ ನಾವು ಬೇರೆ ದೇಶದ ಮೇಲೆ ಅವಲಂಬಿತವಾಗೋದನ್ನ ಕಮ್ಮಿ ಮಾಡ್ತಾ ಹೋಗ್ತಾ ಇದೀವಿ. ಓಕೆ ಗಿರೀಶ್ ಲಿಂಗಣ್ಣ ಅವರೇ, ಒಂದ್ ವೇಳೆ ನಾವು ಇನ್ನೂ ಹೆಚ್ಚಿನ ಕ್ಯಾರಿ ಆನ್ ನಾಗೇಂದ್ರ ಬಾಬು. ಹಲೋ, ಗಿರೀಶ್ ಲಿಂಗಣ್ಣ ಅವರೇ, ನಾಗೇಂದ್ರ ಬಾಬು ಮಾತಾಡ್ತೀನಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಪೋಖ್ರಾನ್ ಅನ್ನೋ ವಿಚಾರ ಬಂದಾಗ ಪ್ರತಿಯೊಬ್ಬ ಭಾರತೀಯರೊಂದಿಗೆ ಒಂದು ಭಾವನಾತ್ಮಕವಾದಂತಹ ಒಂದು ಬಾಂಧವ್ಯವನ್ನ ಹೊಂದಿರುವಂತಹ ಜಾಗ, ಆ ಜಾಗದಲ್ಲಿ ಶಕ್ತಿ ಪ್ರದರ್ಶನ ಆಗ್ತಾ ಇದೆ. ಹೌದು, ಪೋಖ್ರಾನ್ ಇಡೀ ವಿಶ್ವಕ್ಕೆ ಗೊತ್ತಿರುವಂತ ಜಾಗ. ನಾವು ಅಲ್ಲಿಂದಾನೇ ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಶುರು ಮಾಡಿದ್ದು. ಮೊದಲನೇ ಟೆಸ್ಟ್ ಆಗ್ಲಿ, 2ನೇ ಟೆಸ್ಟ್ ಆಗ್ಲಿ, ಸೊ ವಿಶ್ವಕ್ಕೆ ಎಲ್ಲರಿಗೂ ಗೊತ್ತಿರುವಂತ ಜಾಗ ಪೋಖ್ರಾನ್. ಪೋಖ್ರಾನ್ ಅಂದ್ರೆ ಎಲ್ಲಾ ದೇಶಗಳ ಆರ್ಮಿಗಳಿಗೂ ಗೊತ್ತು, ಎಲ್ಲಾ ದೇಶದ ಡಿಫೆನ್ಸ್ಗೂ ಗೊತ್ತು ಪೋಖ್ರಾನ್ ಏನು ಅಂದ್ಬಿಟ್ಟು, ಎಷ್ಟು ಇಂಪಾರ್ಟೆಂಟ್ ಭಾರತಕ್ಕೆ ಅಂತ. ಸೊ ಅದೇ ಜಾಗದಲ್ಲಿ ಇವತ್ತು ನಮ್ಮ ಇನ್ನೂ ಮುಂದಿನ ಪ್ರದರ್ಶನ ನಾವು ನಡೆಸ್ತಾ ಇದೀವಿ. ಇನ್ನೂ ಎಷ್ಟು ಬೆಳೆದಿದೀವಿ ನಾವು. ಪೋಖ್ರಾನ್ ನ್ಯೂಕ್ಲಿಯರ್ ಒಂದೇ ಅಲ್ಲ, ಬೇರೆ ರಂಗದಲ್ಲೂ ನಾವು ಬೆಳೆದಿದೀವಿ ಅನ್ನೋದನ್ನ ನಾವು ಇಡೀ ವಿಶ್ವಕ್ಕೆ ಸಾಬೀತುಪಡಿಸ್ತಾ ಇದೀವಿ. ನೋಡಿ, ಬೇರೆ ವಿದೇಶಗಳಿಂದ ಸುಮಾರು 30ಕ್ಕಿಂತ ಹೆಚ್ಚು ಗಣ್ಯರು ಆಗಮಿಸಿದ್ದಾರೆ ಈ ಒಂದು ಶಕ್ತಿ ಪ್ರದರ್ಶನವನ್ನು ನೋಡೋದಕ್ಕೆ. ಇವತ್ತು ನಮ್ಮ ಸಾಮರ್ಥ್ಯ ಏನು ಅನ್ನೋದು ಇಡೀ ವಿಶ್ವದಲ್ಲಿ ಟಾಕ್ ಆಗ್ತಾ ಇತ್ತು, ಆದ್ರೆ ಅದು ಕಣ್ಣಾರೆ ಯಾರು ಕೂಡ ಕಂಡಿರಲಿಲ್ಲ. ಈಗ ಅದು ತೋರಿಸುವ ಕೆಲಸಗಳಾಗ್ತಾ ಇದೆ. ಖಂಡಿತ ತೋರಿಸ್ತಾ ಇದೀವಿ. ನಾವ್ ಇನ್ನೂ ಅತಿ ಹೆಚ್ಚು ಬೆಳಿಬೇಕು. ನಾನು ಅದನ್ನೇ ಹೇಳಿದೆ ಮೇಡಮ್ ಅವ್ರಿಗೆ, ಇನ್ನೂ ಅತಿ ಹೆಚ್ಚು ಸಾಧನೆ ಮಾಡೋದು ಇನ್ನೂ ಉಳಿದಿದೆ ನಮ್ಗೆ. ಈಗಾಗ್ಲೇ ನಾವು ಇಷ್ಟೇ ಪರ್ಸೆಂಟೇಜ್ ನಾವು ಆಗ್ಲೇ ಬಂದ್ಬಿಟ್ಟಿದೀವಿ ಅಂತ ಏನು ಇಲ್ಲ. ಇದ್ರಲ್ಲಿ ದಿವಸನೂ ಅತಿ ಹೆಚ್ಚು ಸಾಧನೆ ಮಾಡ್ತಾನೆ ಹೋಗ್ಬೇಕು, ಅದು ಕೊನೆ ಅಂತ ಇಲ್ಲ. ಎವ್ರಿ ಡೇ ನೋಡ್ತಾ ಇದೀವಿ, ಒಂದಲ್ಲ ಒಂದು ಹೊಸ ತಂತ್ರಜ್ಞಾನ ಬರ್ತಾನೆ ಇದೆ. ಇವಾಗ ನಾವ್ ಇಷ್ಟ ದಿವಸ ಗನ್ನು ಬಾಂಬು ಅಂತಿದ್ವಿ, ಇವಾಗ ನೋಡಿದ್ರೆ ಸ್ಯಾಟಿಲೈಟ್ ವೆಪನ್, ಸ್ಯಾಟಿಲೈಟ್ ಅಲ್ಲಿ ಅಟ್ಯಾಕ್ ಮಾಡೋದು, AI ಮೂಲಕ ಅಟ್ಯಾಕ್ ಮಾಡೋದು.
ಅತಿ ದಿವ್ಸನ ಈ ಮೊಬೈಲ್ ಅಲ್ಲಿ ಹೆಂಗೆ ಡೈಲಿ ಅಪ್ಡೇಟ್ಸ್ ಆಗ್ತಾ ಇದಾವೋ ಅದೇ ತರ ಯುದ್ಧ ಅಂತ ಬಂದಾಗ ಡೈಲಿ ಅಪ್ಡೇಟ್ಸ್ ಆಗ್ತಾನೆ ಇದಾವೆ ಈಗ. ಹೌದು, So, ಹೌದು. ಈಗ ಅತಿ ಹೆಚ್ಚು ನಾವು ಈಗ ಭಾರತ ಸರ್ಕಾರನು ಬಹಳ ಇದ್ರ ಕಡೆ ತುಂಬಾನೇ ಏನಂತ ಹೇಳ್ತಾರೆ ಅಂದ್ರೆ ಕಾನ್ಸಂಟ್ರೇಟ್ ಮಾಡಿ ಇದನ್ನ ಬೆಳ್ಸಕ್ಕೆ ನೋಡ್ತಾನೆ ಇದೆ ಈ ಒಂದು ರಂಗನ. ಓಕೆ ಗಿರೀಶ್ ಸರ್, ಒಂದ್ ವೇಳೆ ಈಗ ಭಾರತಕ್ಕೆ ಬೇಕಾಗಿರುವಂತ ಅತ್ಯಂತ ಅಗತ್ಯ ಇಂಥದ್ದು ಬೇಕೇ ಬೇಕು ಅನ್ನೋ ಅಂತ ಒಂದು 2-3 ತಂತ್ರಜ್ಞಾನ ಇರ್ಬೋದು ಅಥವಾ ಶಸ್ತ್ರಾಸ್ತ್ರಗಳಿರ್ಬೋದು ಅಥವಾ ಒಂದು 2-3 ವಿಚಾರಗಳು ಯಾವುದು ಅಂತ ಹಂಚ್ಕೋಬೋದಾ ನಮ್ ಜೊತೆ? ಫಸ್ಟ್ ನಮಗ್ ಬೇಕಾಗಿರೋದು ನಾವೇ ಸ್ವಯಂವಾಗಿ ಏರ್ಕ್ರಾಫ್ಟ್ ಇಂಜಿನ್ ನ ಡೆವಲಪ್ ಮಾಡ್ಬೇಕು ನಾವು. ಸೊ ಅದು ನಮ್ಗೆ ಫಸ್ಟ್ ಮೊದಲನೇ ಸಾಧನೆ. ಈಗ ತೇಜಸ್ ಅಂತ ಏನೇ ಹೇಳ್ತೀವಿ, ಇಂಜಿನ್ ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿದ್ದೀವಿ. ಸೊ ಫಸ್ಟ್ ಇಂಜಿನ್ ನ ನಾವೇ ಇಂಡಿಜಿನಿಯಸ್ ಆಗಿ ನಾವೇ ಅಂತ ಶಕ್ತಿ ಬರಬೇಕು. ಇದು ಮೊದಲನೇದು ನಾವು ಕಲಿಬೇಕಾಗಿರೋ ಮೊದಲನೇದು. ಇದು ಬಹಳ ಅತಿ ಮುಖ್ಯವಾದ ಇಂಪಾರ್ಟೆಂಟ್ ಇದೆ. ನಾನ್ ಫಸ್ಟ್ ಹೇಳ್ಬೇಕು ಅಂದ್ರೆ ಇಂಜಿನ್ ಫಾರ್ ಏರ್ಕ್ರಾಫ್ಟ್ಸ್ ಅಂಡ್ ಹೆಲಿಕಾಪ್ಟರ್ಸ್ ನಾವೇ ಉತ್ಪಾದನೆ ಮಾಡಬೇಕು. ಇದನ್ನ ನಾನು ಫಸ್ಟ್ ಹೇಳ್ತೀನಿ. ನೆಕ್ಸ್ಟ್ ಏನ್ ಹೇಳ್ತೀನಿ ಅಂದ್ರೆ ಈಗ ಮೇನ್ ಬ್ಯಾಟಲ್ ಟ್ಯಾಂಕ್ ಈಗ ನಾವೇನ್ ಮಾಡಿದೀವಿ ಅಂದ್ರೆ ಒಂದು ಇಂಡಿಜಿನೈಸ್ ಮಾಡಿದ್ವಿ, ಬಟ್ ಅದಿನ್ನೂ ಸಕ್ಸಸ್ಫುಲ್ ಆಗಿ ನಾವು ಇನ್ನೂ ಮಾಡಿಲ್ಲ. ಬಟ್ ಅದನ್ನ ಇನ್ನು ಉತ್ತಮ ಬಲಪಡಿಸ್ಬೇಕು. ಮೇನ್ ಬ್ಯಾಟಲ್ ಟ್ಯಾಂಕ್ ಈ T-90 ಭೀಷ್ಮ ಏನು ಅಂತ ಇವಾಗ ಮಾಡ್ತಾ ಇದಾರಲ್ಲ, ಅದು ರಷ್ಯನ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಮೂಲಕ ನಾವು ಅದನ್ನ ಮಾಡ್ತಾ ಇದೀವಿ. ಬಟ್ ನಾವೇ ಒಂದು ಮಾಡಿದೀವಿ ಆಗ್ಲೇ ನಮ್ ಟೆಕ್ನಾಲಜಿಲಿ, ಬಟ್ ಅದು ಇನ್ನೂ ಸಕ್ಸಸ್ಫುಲ್ ಆಗಿಲ್ಲ. ಅದ್ರಲ್ಲೂ ನಾವು ಬೆಳಿಬೇಕಾಗ್ತದೆ. ಥರ್ಡ್ ಒನ್ ಏನಂದ್ರೆ AI ಅವಲಂಬಿತ ಆಟೋನಮಸ್ ವೆಪನ್ಸ್ಗಳನ್ನ ನಾವು ಅತಿ ಹೆಚ್ಚು ಇನ್ನೂ ಪ್ರಯೋಗಕ್ಕೆ ತರಬೇಕು. ಅಂದರೆ ಡ್ರೋನ್ಸ್ ಆಗ್ಲಿ, ವೇರ್ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಇಲ್ದೇನೆ ಆ ಟಾರ್ಗೆಟ್ ಅದನ್ನ ಈಗ ರೀಪರ್ ಅಂತ ಡ್ರೋನ್ ತಗೊಂಡ್ವಿ ಮೊನ್ನೆ ಅಮೆರಿಕಾ ಇಂದ 31 ಡ್ರೋನ್ ಖರೀದಿನಿ. ಆ ತರ ಡ್ರೋನ್ಸ್ ನ ನಾವೇ ಇಲ್ಲೇ ಅಭಿವೃದ್ಧಿ ಮಾಡೋ ಅಂತ ಒಂದು ಕೇಪಬಿಲಿಟಿ ನಮಗಲ್ಲಿ ಬೆಳಿಬೇಕು. ಆಲ್ ರೈಟ್, ಥ್ಯಾಂಕ್ ಯು ಗಿರೀಶ್ ಲಿಂಗಣ್ಣ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನೋಡಿ, ಈ ಭಾರತ ಶಕ್ತಿ ವ್ಯಾಯಾಮವನ್ನು ಈ ಪ್ರದರ್ಶನವನ್ನು ವೀಕ್ಷಣೆ ಮಾಡೋದಕ್ಕೆ ಅಂತೇಳಿ ಪ್ರಧಾನಿ ನರೇಂದ್ರ ಮೋದಿಯವರು ಪೋಖ್ರಾನ್ಗೆ ತೆರಳೋದಕ್ಕಿಂತ ಮುಂಚೆ ಒಂದು ಟ್ವೀಟನ್ನು ಮಾಡ್ತಾರೆ. ಈ ಪೋಖ್ರಾನ್ ಅನ್ನೋ ಜಾಗ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಒಂದು ಭಾವನಾತ್ಮಕವಾದಂಥ ಒಂದು ಬಾಂಧವ್ಯವನ್ನು ಹೊಂದಿರುವಂಥ ಜಾಗ ಅಂತ ಅವರು ಟ್ವೀಟನ್ನು ಮಾಡೋ ಮೂಲಕ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ರಾಜಸ್ಥಾನದ ಪೋಖ್ರಾನ್ನಲ್ಲಿ ನಡೀತಾ ಇರುವಂಥ ತ್ರಿಸೇವೆಗಳ ಒಂದು ಲೈವ್ ಫೈರ್ನ ದೃಶ್ಯಾವಳಿನ ಗಮನಿಸ್ತಾ ಇದ್ದೀರಿ. ಯುದ್ಧ ಟ್ಯಾಂಕರ್ಗಳು, ನಮ್ಮ ಬಳಿ ಇರುವಂಥ X-11 ಅನ್ನುವ ಯುದ್ಧ ಟ್ಯಾಂಕರ್ನ ಈ ಒಂದು ದೃಶ್ಯಾವಳಿ ನೋಡ್ತಾ ಇದ್ದೀರಿ. ಇದು ಲೈವ್ ದೃಶ್ಯಾವಳಿ. ಸಶಸ್ತ್ರ ಪಡೆ, ನಮ್ಮ ಸಶಸ್ತ್ರ ಪಡೆ ಸಾಮರ್ಥ್ಯಗಳ ಬಗ್ಗೆ, ಸಾಮರ್ಥ್ಯಗಳು ಏನು ಅನ್ನೋದನ್ನು ನೋಡಿ. ಈಗ ಅಲ್ಲಿ ಮಾಡ್ಯುಲರ್ ಬ್ರಿಡ್ಜ್ ಅನ್ನ ಮಾಡಲಾಗಿದೆ. ಆ ಮಾಡ್ಯುಲರ್ ಬ್ರಿಡ್ಜ್ ಮೇಲೆ ಆ ಯುದ್ಧ ಟ್ಯಾಂಕರ್ ಹೋಗ್ತಾ ಇರುವಂತ ದೃಶ್ಯವನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಆ ಯುದ್ಧ ಟ್ಯಾಂಕರ್ ಆ ಮಾಡ್ಯುಲರ್ನ ಬ್ರಿಡ್ಜ್ ಮೇಲೆ ತೆರಳಿ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರುವಂಥದ್ದು ನೋಡಿ. ಒಂದಷ್ಟು ವಿಚಾರಗಳನ್ನ ನಾವಿಲ್ಲಿ ಗಮನಿಸಬೇಕು. ಇವತ್ತು ಭಾರತ ಅತ್ಯಾಧುನಿಕವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಮುಂದುವರಿತಾ ಇರುವಂತಹ ರಾಷ್ಟ್ರವಾಗಿ ಹೊರಹೊಮ್ಮುತ್ತಾ ಇದೆ. ಅದರಲ್ಲೂ ರಕ್ಷಣಾ ವಿಚಾರವಾಗಿಯೂ ಕೂಡ ಸಾಕಷ್ಟು ಮುಂದುವರೆದಿರುವಂತಹ ಕೆಲಸ ಭಾರತ ಮಾಡ್ತಾ ಇದೆ. ಕಳೆದ 10 ವರ್ಷಗಳಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. DRDO ಇಂದ ಆಗಿರ್ಬೋದು ಅಥವಾ ನಮ್ಮ ರಾಷ್ಟ್ರದ HAL ಇಂದ ಆಗಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ದೇಶದ ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಬೆಳವಣಿಗೆಗಳು, ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳುವಂಥ ಕೆಲಸಗಳು ಭಾರತದಲ್ಲಿ ಆಗ್ತಾ ಇದೆ. ಇದು ಇನ್ನೂ ಕೂಡ ಮುಂದುವರಿಯುತ್ತೆ. ಇವತ್ತು ಇಡೀ ಶಕ್ತಿ ಪ್ರದರ್ಶನ ಏನಿದೆಯಲ್ಲ, ಇದು ವಿಶ್ವಕ್ಕೆ ಸಾರಿ ತೋರಿಸ್ತಾ ಇರುವಂಥ ದೃಶ್ಯಾವಳಿ. ಇದೆಲ್ಲವೂ ಕೂಡ ಲೈವ್ ದೃಶ್ಯಾವಳಿ. ಅಲ್ಲಿ ಏನಾಗ್ತದೆ, ಯುದ್ಧ ಟ್ಯಾಂಕರ್ಗಳು ಯಾವ ರೀತಿಯಾಗಿ ನಾವು ಬಳಕೆ ಮಾಡ್ಕೊಳ್ತೀವಿ, ತೇಜಸ್ ಹಾರಾಟ, ಅದರಿಂದ ಟಾರ್ಗೆಟ್ ಒಡಿಸ್ ಮಾಡುವಂಥದ್ದು, ಡ್ರೋನ್ಗಳ ಬಳಕೆ, ಇದೆಲ್ಲವೂ ಕೂಡ ಅಲ್ಲಿ ಪ್ರದರ್ಶನ ಆಗ್ತಾ ಇದೆ.